ಕಾಲೇಜ್ಗೆ ಹೋಗ್ತಿದ್ದೀವಿ. ಇವತ್ತು ಕ್ಯಾಡ್ ಕ್ಲಾಸ್ ಇದೆ, ಬಟ್ ನಾನು ಕ್ಯಾಡ್ ಕ್ಲಾಸ್ ಇನ್ಸ್ಟ್ರೂಮೆಂಟೇ ತಂದಿಲ್ಲ. ಇವಳು ತಂದವಳು ನೋಡಿ. ಕಾಲೇಜ್ಗೆ ಹೋಗಬೇಕು ಅಂತ ರೆಡಿ ಆದೆ, ಬಟ್ ಫಸ್ಟ್ ಆಂಜನೇಯ ಟೆಂಪಲ್ಗೆ ಅಟೆಂಡೆನ್ಸ್ ಹಾಕಿದೆ. ಇಂಟರ್ನಲ್ಸ್ ಎಕ್ಸಾಮ್ಸ್ ಇದ್ದರೆ ಡೈರೆಕ್ಟ್ ಟೆಂಪಲ್ಗೆ ವಿಸಿಟ್ ಕೊಡ್ತೀನಿ ಕಂಪಲ್ಸರಿ. ಸ್ವಾಮಿ ಇವತ್ತು ಕ್ಲಾಸಲ್ಲಿ ಲೆಕ್ಚರರ್ ಕ್ವೆಶನ್ ಕೇಳಬಾರ್ದು ಅಂತ ಕೈ ಮುಕ್ಕೊಂಡು ಬೇಡ್ಕೊಂಡೆ. Why? I don't understand. ಕಾಲೇಜ್ ಮುಂದೆ ಬಂದ್ವಿ, ಒಳಗಡೆ ವಿಡಿಯೋ ಮಾಡಲ್ಲ. A few moments later. ಕಾಲೇಜ್ ಮುಗಿಸಿ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬ್ಯಾಗ್ ವೆಯ್ಟ್ ಇದೆ, ಆದರೆ ಬುಕ್ಸೇ ಇಲ್ಲ, ಫುಲ್ಲು ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಆಗ ನನ್ನ ಫ್ರೆಂಡ್ ನನ್ನ ನೋಡಿದ್ಲು, ನಂಗೆ ಆಯ್ ಮಾಡ್ತಾಳೆ ಅಂತ ಅಂದ್ಕೊಂಡೆ. ಅದನ್ನೇ ನೋಡ್ ಕ್ರಾಸ್ ಮಾಡ್ತಿದ್ಲು. ನನ್ನ ಜೊತೆ ವಾಕ್ ಮಾಡೋದಕ್ಕಿಂತ ನೋಡ್ ಕ್ರಾಸ್ ಮಾಡೋದೇ ಈಸಿ ಅಂತ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಕಾಲೇಜ್ನಲ್ಲಿ ಬ್ರೈನ್ ಫುಲ್ ಯೂಸ್ ಮಾಡಿದೆ, ಬಟ್ ಬಸ್ಸಿಗೆ ಬಂದಾದ್ಮೇಲೆ ಬಾಡಿ ಫುಲ್ ಶಟ್ ಡೌನ್ ಮಾಡಿದೆ. ಕಂಡಕ್ಟರ್ ಸರ್ ಟಿಕೆಟ್ ಅಂತ ಬಂದಾಗ ಸಡನ್ ಆಗಿ ಅಲರ್ಟ್ ಆದೆ. ಬಸ್ಸಿಂದ ಇಳಿದು ಬುಕ್ ತಗೊಳಕ್ಕೆ ಶಾಪ್ಗೆ ಹೋಗ್ತಿದ್ದೆ. ಆದರೆ ಇವತ್ತು ಸಂತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬಟ್ ಇವತ್ತು ಯಾರು ಅಷ್ಟೊಂದು ಶಾಪ್ಸ್ ಕೂಡ ಇಕ್ಕಿರಲಿಲ್ಲ ಸಂತೆ ಅಂತ ಅಂದ್ಬಿಟ್ಟು. ಜಾತ್ರೆ ಹತ್ತಿರ ಬರ್ತಿದೆ ಅಂತ ಶಾಪ್ಸ್ ಅಷ್ಟೊಂದೇನು ಇಕ್ಕಿಲ್ಲ ಇವತ್ತು. ಬುಕ್ ಶಾಪ್ ಹುಡುಕ್ತಿದ್ದೆ, ಬಟ್ ಇಲ್ಲಿ ಬಟ್ಟೆ ಶಾಪ್ಸ್ ಇದೆ. ಏನು ಮಾಡೋದು ಹೇಳಿ. ಸೈಡಲ್ಲಿ ಸೊಪ್ಪಾಂಟಿ ಸೊಪ್ಪು ಅಂತ ಕೂಗ್ತೈತೆ. ಯಾರೋ ಹೂವು ತಗೋ ಹೋಗ್ತವನೆ, ಸ್ವಲ್ಪ ಜನ ನಡ್ಕೊಂಡು ಸಂತೆ ಮಾಡ್ಬೇಕಂತ ಹೋಗ್ತವನೆ, ಸ್ವಲ್ಪ ಜನ ಬಟ್ಟೆ ಎಲ್ಲ ನೋಡಿಕೊಂಡು ಸುತ್ತ ಕಣ್ಣಾಡಿಸ್ಕೊಂಡು ಹೋಗ್ತವನೆ, ಸ್ವಲ್ಪ ಜನ ಕಡಲೆಪುರಿ ನೋಡ್ತಿದ್ನು, ಸೊಪ್ಪು ನೋಡ್ತಿದ್ದನು. ಫೈನಲಿ ಮನೆಗೆ ಬಂದೆ ನಾನು. ಸೊ ಗೈಸ್, ನಾವು ಬಸ್ ತಗೋಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲನೂ ಬಸ್ ತಗೊಂಡು ಒಂದು ಡ್ರೈವರ್ ನಿಕ್ಕಬೇಕು ಅಂತ ಅಂದ್ಬಿಟ್ಟು. ಸೊ ಬಸ್ ಕ್ಯಾನ್ಸಲ್ ಆಯಿತು. ಸೊ ಅದಕ್ಕೆ ನಾವು ಆಟೋ ತೊಗೊಂಡಿದ್ದೀವಿ. ನಿಮಗೂ ತೋರಿಸ್ತೀನಿ ಅದು ಯಾವ ಆಟೋ ಅಂತ ಅಂದ್ಬಿಟ್ಟು, ಬನ್ನಿ. ಸೊ ಫೈನಲಿ ನೀವು ನೋಡ್ಬೋದು ನನ್ನ ಆಟೋನ. ಆಚೆ ನಿಲ್ಸೋದನ್ನೇ ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಮನೆ ಒಳಗಡೆನೆ ಪಾರ್ಕಿಂಗ್ ಮಾಡಿದ್ದೀನಿ ನಾನು. ಆಟೋಗೆ ಪೆಟ್ರೋಲ್ ಬೇಡ, ಸರ್ವಿಸ್ ಬೇಡ, ಯಾಕಂದರೆ ಇದು ಪ್ಲಾಸ್ಟಿಕ್ ಆಟೋ. ಡ್ರೈವರ್ ನಾನೇ, ಪ್ಯಾಸೆಂಜರ್ ನಾನೇ, ಫುಲ್ಲು ಸ್ಪೀಡಾಗಿ ಓಡಿಸ್ತೀನಿ, ಸೌಂಡ್ ಎಲ್ಲ ಝೀರೋ. ಟ್ರಾಫಿಕ್ ಪೊಲೀಸ್ ಬಂದು ಫೈನ್ ತಗೊಳ್ಳಲ್ಲ ನನ್ನ ತಾವು, ಯಾಕಂದರೆ ಇದು ಪ್ಲಾಸ್ಟಿಕ್ ಆಟೋ. ಸೊ ಇವಾಗ ನಾನು ಸಂತೆಗೆ ಹೋಗ್ತಿದ್ದೀನಿ, ನಿಮಗೂ ತೋರಿಸ್ತೀನಿ ಇವತ್ತು. ಗೈಸ್ ಫೈನಲಿ ಸಂತೆಗೆ ಹೋಗ್ತಿದ್ದೀನಿ ಈಗ ವೆಜಿಟೇಬಲ್ಸು ಫ್ರೂಟ್ಸ್ ತಗೊಳಕ್ಕೆ. ಇದು ವೆರಿ ಸಿಂಪಲ್ ವರ್ಕ್ ಅಂತ ಅನ್ಕೊ ಬಂದೆ ನಾನು, ಬಟ್ ಲೈಫ್ ಲೆಸನ್ ತಗೊಂಡು ಬಂದಿದ್ದೀನಿ. ಮಾರ್ಕೆಟ್ ಎಂಟರೆನ್ಸಲ್ಲಿ ಸ್ಮೆಲ್ ಬಂದಾಗ ವಾವ್ ಫ್ರೆಶ್ ವೆಜಿಟೇಬಲ್ಸ್ ಅಂತ ಫೀಲ್ ಆಯಿತು. ಆದರೆ ಪ್ರೈಸ್ ಕೇಳಿದ್ಮೇಲೆ ನನಗೆ ಶಾಕ್ ಆಯಿತು. ಸೌತೆಕಾಯಿ ಪ್ರೈಸ್ ಕೇಳಿ ಶಾಕ್ ಆಯಿತು. ಸೌತೆಕಾಯಿ ತಗೊಳ್ಳ ಬೇಡವಾ ಅಂತ. ಚಿಕನ್ ತಗೋಬೋದು, ಸೊಪ್ಪು ತಗೊಳಕ್ಕಾಗಲ್ಲ. ಬಟ್ಟೆ ತಗೋಬೋದು, ಆನಿಯನ್ ತಗೊಳಕ್ಕಾಗಲ್ಲ. ಟೊಮೆಟೊ ಪ್ರೈಸ್ ಕೇಳಿದಾಗ ನನ್ನ ಹಾರ್ಟ್ ವೈಫೈ ಡಿಸ್ಕನೆಕ್ಟ್ ಆಗೋಯ್ತು ನನಗಂತೂ. ನಾನು ಸ್ವಲ್ಪ ಕಾನ್ಫಿಡೆಂಟಾಗಿ ಅಣ್ಣ ಕೊಂಚ ಕಮ್ಮಿ ಮಾಡಿ ಅಂತ ಕೇಳಿದೆ. ಅವರು ನನ್ನ ನೋಡಿ, ಮೇಡಮ್ ಇದು ಆಲ್ರೆಡಿ ಕಮ್ಮಿ ಪ್ರೈಸ್ ಇದೆ ಅಂತ ಸೀರಿಯಸ್ಸಲ್ಲಿ ಮುಖ ಮಾಡಿಕೊಂಡು ಹೇಳಿದ್ರು. ಗೊತ್ತಾ ಎಷ್ಟು ಬೇಜಾರಾಯ್ತು ನನಗೆ. ನಾನು ಮನಸ್ಸಲ್ಲಿ ಗೂಗಲ್ ಪೇ ಬ್ಯಾಲೆನ್ಸ್ ನೋಡಿ ಸೈಲೆಂಟ್ ಆಗಿಬಿಟ್ಟೆ. 1 ಕಿಲೋ ಗ್ರೇಪ್ಸ್ ಪ್ರೈಸ್ ಕೇಳಿದಾಗ ನಾನು ಥಿಂಕ್ ಮಾಡಿದೆ, ಇದನ್ನು ತಗೊಳ್ಳೋದು ಇಲ್ಲ ಅಂದರೆ ಕಾಲೇಜ್ ಫೀಸ್ ಪೇ ಮಾಡೋದು ಅಂತ. ಆ್ಯಪಲ್ ಪ್ರೈಸ್ ನೋಡಿ ಇದನ್ನು ಫ್ರೂಟಾ ಇಲ್ಲ ಅಂದರೆ ಐಫೋನ್ ಕಝಿನಾ ಅಂತ ಡೌಟ್ ಆಯಿತು ನನಗಂತೂ. ಆಮೇಲೆ ಚಿಪ್ಸ್ ತೊಗೊಂಡೆ. ಫೈನಲಿ 1/2 kg ಟೊಮೆಟೊ, ಆನಿಯನ್, ಕ್ಯಾರೆಟ್ ಮಾತ್ರ ತೊಗೊಂಡೆ. ನೆಕ್ಸ್ಟ್ ಟೈಮ್ ಮಾರ್ಕೆಟ್ಗೆ ಹೋಗೋ ಮುಂಚೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು, ಮೆಂಟಲಿ ಪ್ರಿಪೇರ್ ಆಗಬೇಕು. ಸೊ ಗೈಸ್, ಮಾರಲ್ ಆಫ್ ದಿ ಸ್ಟೋರಿ ಏನು ಗೊತ್ತಾ, ಮಾರ್ಕೆಟ್ಗೆ ಹೋಗೋದು ಈಸಿ, ಸರ್ವೈವ್ ಮಾಡೋದು ಕಷ್ಟ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.